ಗೊಂದಲಗಳ ಹಲವಷ್ಟಿದಾವೆ ಸರ್. ಎಲ್ಲ ಗೊಂದಲಗಳಿಗೆ 17ನೇ ತಾರೀಕು ಅನ್ನೋದ್ರಿಗೆ ತೆರೆ ಬೀಳ್ತೈತೆ. ಯಾಕಂದರೆ 17ನೇ ತಾರೀಕಿಗೆ ಅನ್ನೋದ್ರೊಳಗೆ ಎಲ್ಲರೂ ನಾವು ಆ ಬುಕ್ಕವನ್ನು ಸ್ಟಡಿ ಮಾಡ್ತೀವಿ. ನಾನೇ ಹಿಂದುಳಿದ ವರ್ಗದ ಇಲಾಖೆ ಮಂತ್ರಿ, ನಾನು ನೋಡಿಲ್ಲ. ನಾನು ಕೆಲವೊಂದಿಷ್ಟು ಏನಂದರೆ ಪಾಯಿಂಟ್ಸ್ ಅಂತಂದರೆ ಪಾಯಿಂಟ್ಸನ್ನು ನಿನ್ನೆ ನನ್ನ ಸೆಕ್ರೆಟರಿ ಓಪನ್ ಆದಮೇಲೆ, ಕ್ಯಾಬಿನೆಟ್ನಾಗ ಓಪನ್ ಆದಮೇಲೆ ನಾನು ಅದನ್ನು ನೋಡ್ಕೊಂಡಿದ್ದು. ಅದಕ್ಕಿಂತ ಮೊದಲು ನಾನೊಂದು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2011 ಜಾತಿ ಜನಗಣತಿ ಆಯಿತು. ಎಷ್ಟು ಪರ್ಸೆಂಟು ಜಾತಿ ಗಣತಿ ಆಗಿದೆ ಅಂತ ಹೇಳಿ ಎಲ್ಲರೂ? 94.7% ಇದರೊಳಗೆ ಜನರು ಇನ್ವಾಲ್ವ್ ಆಗಿದ್ದಾರೆ. 94.17 ಅಂದರೆ ನಿಮಗೆ ಇಷ್ಟು ಪರ್ಸೆಂಟ್ ಇನ್ವಾಲ್ವ್ ಆದಮೇಲೆ ಈ ಗಣತಿಯನ್ನು ನೀವೆಲ್ಲೇ ಒಂದು ಕುಂತು ಬರೆಯೋಕ್ಕೆ ಸಾಧ್ಯತೆ ಇದೆನಾ? ನಾನು ಆರ್ ಅಶೋಕ್ ಅವರಿಗೆ, ವಿಜೇಂದ್ರ ಅವರಿಗೆ, ಬೊಮ್ಮಾಯಿಯವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. 1,60,000 ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಇದರ ಈ ಗಣತಿಗಾಗಿ. ಅಲ್ಲಿ ಎಲ್ಲರೂ ಹಿಂದುಳಿದವರು SCಗಳಿದ್ರ? ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, ಏನೆಲ್ಲ ಕುರುಬರಿದ್ರ? ಸಿದ್ದರಾಮಯ್ಯನವ್ರು ಹೇಳಿ ಬರ್ಸಕ್ಕ ಅವಾಗ ಲಿಂಗಾಯತರು ಇದ್ದಿದ್ದಿಲ್ಲ, ಒಕ್ಕಲಿಗರು ಇದ್ರು, ಬ್ರಾಹ್ಮಣರು ಇದ್ರು, ಹಿಂದುಳಿದವರು ಇದ್ರು, SC STಗಳು ಇದ್ರು. ಇವತ್ತು ಈ ರಾಜ್ಯದೊಳಗೆ ಎಲ್ಲ ಅಧಿಕಾರಿಗಳಿದ್ರಲ್ಲ, ಅವಾಗ ಇದ್ರ ಬಗ್ಗೆ ಯಾರು ಚಿಂತೆ ಮಾಡಲಿಲ್ಲ. ವರದಿ ಬಂದ ಮೇಲೆ ಅದ್ರ ಬಗ್ಗೆ ಚರ್ಚೆಗಳು. ಇದು ಸಿದ್ದರಾಮಯ್ಯನವ್ರು ಹೇಳಿ ಬಳಸಿದ್ದು ಮತ್ತು ವಿರೋಧ ಪಕ್ಷರು ಮಾತಾಡೋದಿದು. ನಾನು ಇವ್ರಿಗೆ ಅಷ್ಟೇ ಕೇಳ್ತೀನಿ, 1,60,000 ಜನ ಯಾವ್ಯಾವ ಜಿಲ್ಲೆಯೊಳಗ ಅವತ್ತು 2015ರಿಂದ 2016 ಯಾವ ಜಿಲ್ಲೆದಾಗ ಯಾರ್ಯಾರು ಅಧಿಕಾರಿಗಳಿದ್ರು ಅಂತ ಸ್ವಲ್ಪ ತೆಗೆದು ನೋಡ್ಲಿ. ಸುಮ್ಮ ರಾಜಕೀಯವಾಗಿ ಬಡವರಿಗೆ, BJP ಅವರಿಗೆ ಮತ್ತು ಜನತಾದಳದವ್ರಿಗೆ ಬಡವರಿಗೆ ಒಳ್ಳೇದಾಗೋದು ಇಷ್ಟ ಇಲ್ಲ, ಸಾಮಾನ್ಯರಿಗೆ ಒಳ್ಳೇದಾಗೋದು ಇಷ್ಟ ಇಲ್ಲ, ಸಾಮಾನ್ಯರು ನೆಮ್ಮದಿಯಿಂದ ಬದುಕೋದಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ಒಂದೇ ಉದಾಹರಣೆ, ಈ ವರದಿ ಏನಾದರೂ ಬಂದು ಈ ವರದಿ ಜಾರಿಯಾಗಿ ಬಡವರು ಅನುಕೂಲ ಆದ್ರೆ ಅಂದರೆ ಇವರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ, ಮುಂದೆ ಅಧಿಕಾರಕ್ಕೆ ಬರೋಕ್ಕಾಗಲ್ಲ. ಇನ್ನೂ ಒಂದು, ಇವತ್ತು ನೀವು ನೋಡಿ 5 ಗ್ಯಾರಂಟಿ ಶ್ರೀಮಂತರಿಗೆ ಹೋಗ್ತಾ ಇದ್ದೇನೆ, ಬಡವರಿಗೆ ಮಾತ್ರ ಹೋಗ್ತಾ ಇದೆ. ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ನಾವು ಸಿದ್ದರಾಮಯ್ಯನವರು 2 ವರ್ಷದೊಳಗೆ ಸಿದ್ದರಾಮಯ್ಯವರು, DK ಶಿವಕುಮಾರ್ ಜವಾಬ್ದಾರಿ ತಗೊಂಡ್ಮೇಲೆ ಸಾಮಾನ್ಯರು ಬದುಕ್ತಾ ಇದ್ದಾರೆ, ಬಡವರು ಬದುಕ್ತಾ ಇದ್ದಾರೆ. ಇವತ್ತು ನೆಮ್ಮದಿಯ 2 ಹೊತ್ತು ಊಟವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಶಾಲೆಯನ್ನು, ಸ್ಕೂಲ್ಗೆ ಬಟ್ಟೆಗಳನ್ನು ಕೊಡಿಸುವಂಥದ್ದು, ಬುಕ್ಗಳನ್ನು ಕೊಡುವಂಥದ್ದನ್ನು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೆಮ್ಮದಿಯ ಉಸಿರನ್ನು ಬಿಡ್ತಾ ಇದ್ದಾರೆ. ಒಂದು ಕಡೆ ಅನ್ನಭಾಗ್ಯ, ಒಂದು ಕಡೆ ಗೃಹಲಕ್ಷ್ಮಿ, ಒಂದು ಕಡೆ ಗೃಹಜ್ಯೋತಿ.